ಅಮೃತಧಾರೆ ಧಾರಾವಾಹಿಯ ನಾಳೆಯ ಪೂರ್ತಿ ಪ್ರೊಮೋ ಕಥೆ ಬಗ್ಗೆ ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ. ಭೂಮಿಕಾ ಮತ್ತು ಆನಂದ್ ಈಗ ನಂಜಮ್ಮನ ಗಂಡನ ಹಿಡಿದ್ಬಿಟ್ಟು ಅವನ ಬಾಯಿಂದ ಎಲ್ಲ ಸತ್ಯನ ತಿಳ್ಕೊಂಡಾಗಿದೆ. ಎಸ್ಪೆಷಲಿ ಈಗ ಆನಂದ್ ಹತ್ರ ಆ ಸತ್ಯ ಇದೆ, ಭೂಮಿಕಾಗೆ ಬಂದು ಹೇಳಬೇಕು. ಅಷ್ಟರಲ್ಲಿ ನಂಜಮ್ಮ ಅಡ್ಡ ಹಾಕಿದ್ದಾಳೆ. ಇದ್ರ ಹಿಂದೆ ಏನು ನಡೆದಿರುತ್ತೆ ಅಂದರೆ, ಅವನು ಆನಂದ್ ಬಾರಿಂದ ಆಚೆ ಬಂದು ಭೂಮಿಕಾ ಹತ್ರ ಫೋನಲ್ಲಿ ಮಾತನಾಡ್ತಾ ಇರ್ತಾನೆ. ಆ ಟೈಮಲ್ಲಿ ನಂಜಮ್ಮ ಕೂಡ ಬಂದ್ಬಿಟ್ಟು, ಓ ಇವನೇ ಅಲ್ವ ಅವತ್ತು ನನ್ನ ಜೊತೆ ಜಗಳ ಮಾಡಿದ್ದು, ಅವತ್ತಿಂದ ನನ್ನ ಹಿಂದೆ ಬಿದ್ದಿದ್ದು ಇವನೇ ಇರಬೇಕು ಅಂದ್ಬಿಟ್ಟು ಶಕುಂತಲಾಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಕೇಳ್ಕೊಂಬಂದವನು ಇಲ್ಲೇ ಇದ್ದಾನೆ ಅಂತ ಹಾಕ್ಕೊಡ್ತಾಳೆ. ಸರಿ ನಿನಗೆ ಫೋಟೋ ತೆಗಿಯೋಕ್ಕೆ ಬರುತ್ತಲ್ವಾ, ಫೋಟೋ ತೆಗೆದು ಕಳಿಸು ಅಂತ ಶಕುಂತಲಾ ಹೇಳ್ತಾಳೆ. ಸೀರಿಯಲ್ ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ನಂಜಮ್ಮನ ಇಂಟ್ರೊಡಕ್ಷನ್ನ ಒಂದು ಸ್ಮಾಲ್ ಕೀಪ್ಯಾಡ್ ಫೋನಲ್ಲಿ ತೋರಿಸಿದ್ರು. ಈಗ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಬಂದಿದ್ದಾಳೆ. ಅದರಲ್ಲಿ ಕ್ಲಾರಿಟಿ ಏನು ಕೇಳ್ತೀರಾ, ಸೂಪರ್ ಕ್ಲಾರಿಟಿನಲ್ಲಿ ಆನಂದ್ ಫೋಟೋನ ತೆಗೆದು ಕಳಿಸಿದಾಗ ಆನಂದ ಇದು ಸರಿ ಆಯಿತು, ನೀನು ಅವನ್ನ ಬಿಡಬೇಡ, ಎಲ್ಲೂ ಹೋಗ್ದಾಗೆ ಸತ್ಯ ಅವನೇನು ಬಾಯಿ ಬಿಡಬಾರ್ದು, ಹಾಗೆ ನೋಡ್ಕೊ ಅಂತ ವಾರ್ನ್ ಮಾಡಿಬಿಟ್ಟು ಕಟ್ ಮಾಡಿ ಅವ್ರ ಅಣ್ಣ ಲಕ್ಷ್ಮೀಕಾಂತ್ಗೆ, ಅಣ್ಣ ಈ ವಿಷಯ ಗೊತ್ತಾಗಿರೋದು ಆನಂದ್ಗೆ, ಅವ್ನ ಕತೆನ ಬೇಗ ಮುಗ್ಸೋಕೆ ಹೇಳು, ನಮ್ಮ ಊರಿಗೆಲ್ಲ ಹೇಳಿಬಿಟ್ಟು ಅಂದ್ಬಿಟ್ಟು ಅವಳು ಹಾಕ್ಕೊಡ್ತಾಳೆ. ಮತ್ತು ಅದರಿಂದ ಮತ್ತೆ ಲಕ್ಷ್ಮೀಕಾಂತ್ ರೌಡಿಗಳಿಗೆ ಹೇಳಿ ಕಳಿಸ್ತಾನೆ. ಈಗ ರೌಡಿಗಳು ಮಚ್ಚು ಲಾಂಗು ಎಲ್ಲ ಹಿಡ್ಕೊಂಡು ಒಂದು ಕಡೆ ಅಟ್ಟಾಡಿಸ್ತಿದ್ರೆ, ಇನ್ನೊಂದು ಕಡೆ ಎದುರಿಗೆ ನಂಜಮ್ಮ ಅಡ್ಡ ನಿಂತಿದ್ದಾಳೆ. ಈಗ ಆನಂದ್ ಎಲ್ಲೂ ತಪ್ಪಿಸ್ಕೊಳ್ಳೋ ಹಾಗಿಲ್ಲ, ಭೂಮಿಕಾ ಕೂಡ ಸಿಗೋ ಹಾಗಿಲ್ಲ. ಈಗ ಹಾಗಾದರೆ ಆನಂದ್ ಚಾಪ್ಟರ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾರೆ. ವಾಹಿನಿ ತೋರಿಸಿರೋ ಪ್ರೋಮೋ ಪ್ರಕಾರ ಆನಂದ್ ಇನ್ನಿಲ್ಲ ಅನ್ನೋ ರೀತಿ ತೋರಿಸಿದ್ದಾರೆ. ಬಟ್ ಟೋಟಲ್ ಕತೆ ಏನಾಗುತ್ತೆ, ಮತ್ತು ಆನಂದನ್ನು ಕಾಪಾಡಿಕೊಂಡು ಸತ್ಯ ತಿಳ್ಕೊತಾರೆ. ಅದಕ್ಕೆ ನಾವು ನೋಡೋಕೆ ಹೋದರೆ ವರ್ಷಾನುಗಟ್ಲೆ ಬೇಕು. ನೋಡೋಣ ಏನು ಆಗುತ್ತೆ ಅಂತ. ಕಥೆನಲ್ಲಿ ತುಂಬ ಟ್ವಿಸ್ಟು ಆಗ್ತಾಯಿದೆ. ಈಗ ಆನಂದ್ ಪ್ರಾಣಕ್ಕೆ ಅಪಾಯ ಬಂದಿದೆ ಅಂದರೆ ನೋಡೋರ್ಗೂ ಕೂಡ ಸ್ವಲ್ಪ ಬೇಜಾರೇ ಹೆಚ್ಚಾಗುತ್ತೆ. ಯಾಕಂದರೆ ಈಗಲೇ ಇನ್ನೂ ಶಕುಂತಲಾ ವಿಷಯ ಯಾರಿಗೂ ಗೊತ್ತಾಗಲ್ಲ, ಗೊತ್ತಾರೆ ಸೀರಿಯಲ್ಲೇ ಇರೋದಿಲ್ಲ. ಈಗ ಭೂಮಿಕಾ ಇದನ್ನೆಲ್ಲ ಹೇಗೆ ಕಂಡುಹಿಡಿತಾಳೆ, ಆನಂದನ್ನ ಹೇಗೆ ಕಾಪಾಡ್ಕೋತಾಳೆ, ಗೌತಮ್ ಕೂಡ ಅಲ್ಲೇ ಇದ್ದಾನೆ, ಗೆಳೆಯನೇ ಬಂದು ಆನಂದನ್ನ ಕಾಪಾಡ್ತಾನೆ, ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.